ಒಂದ್ಸಲಿ ಅಂತೂ ಮಟ್ ಮಧ್ಯಾಹ್ನನೇ ಬಿರುಗಾಳಿ, ಜೋರ್ ಬಿರುಗಾಳಿ ಮಳೆ. ನಾನೇನ್ ಅನ್ಕೊಂಡೆ ಎಲ್ಲ ಕೊಚ್ಕೊಂಡೆ ಹೊಂಟೋಯ್ತು. ನಮ್ಮ ಜೂನಿಯರ್ ಆರ್ಟಿಸ್ಟ್ ಗಳಿದ್ರೆ ಎಲ್ಲ ದಬ್ ಅಂತ ಬಿದ್ದೋದ್ರು. ಆ ರೇಂಜ್ ಜೋರ್ ಮಳೆ ಇತ್ತು. ಮಧ್ಯಾಹ್ನಕ್ಕೆ ಪ್ಯಾಕಪ್ ಆಗೋಯ್ತು ಅದು. ಕರೆಕ್ಟ್ ಆಗಿ ಒಂದು 7-8 ಗಂಟೆಗೆ ನಿಲ್ತು ಮಳೆ. ಇದ್ರಲ್ಲಿ ನಿಮ್ಗೆ ನೆನ್ಪಿರ್ಬೇಕು, ತಲಕಾಡಲ್ಲಿ ಹೌದು ಹೌದು ನಿಮ್ದು ಸೀನ್ ಮುಗಿಸಿ ನಾವು ಅಲ್ಲಿಗೆ ಅದು ಹುಲ್ಲಿನ ಮೆದೆ ಎಲ್ಲ ಸೆಟ್ ಹಾಕಿದ್ರು, ಅದೆಲ್ಲ ಹಂಗೆ ಅದೇ ಸೀನ್ ಪ್ಲಾನ್ ಮಾಡ್ತಾ ಇದ್ರು. ಅದು ಹುಲ್ಲಿನ ಮೆದೆ ಎಲ್ಲ ಫುಲ್ಲು ಒಂದೇ ಒಂದು ಗರ್ಕೆಯಷ್ಟು ಸಿಗ್ಲಿಲ್ಲ ಅದು ಹುಲ್ಲು. ಆ ರೇಂಜ್ ಕೊಚ್ಕೊಂಡೋಯ್ತು. ಹಂಗಾಗಿ ನನ್ಗೆ ಅಮ್ಮ ಅಲ್ಲಿಂದನೇ ಸಾಥ್ ಕೊಟ್ಕೋತಾ ಬಂದಾಗ ಕೊನೆಗೆ ಫೈನಲಿ ನಾವು ಇವತ್ತೇನು ಈ ಪೋಸ್ಟರ್ಸ್ಗಳನ್ನ ನೋಡ್ತೀವಿ. ಇದನ್ನು ಅಷ್ಟೇ, ನಾನು ಇದನ್ನ ಚೆನ್ನೈಯಲ್ಲಿ ಮಾಡ್ಸಿರೋದು. ದಿನೇಶ್ ಅಶೋಕ್ ಅನ್ಬಿಟ್ಟು ಅವ್ರು ಮಾಡಿರೋದು. ಅದ್ಭುತವಾದ ಪೋಸ್ಟರ್ ಡಿಸೈನ್ಸ್ ಮಾಡ್ಕೊಟ್ರು. ಇವನ್ ನಮ್ದು DI ನಡೀತಾ ಇದೆ, ಕೆನಾಕ್ ಸ್ಟುಡಿಯೋ ಅಂತ. ಅಲ್ಲಿ ನಮ್ದು ಇವತ್ತೇನು ನೀವು ವಿಜುವಲ್ ಕ್ವಾಲಿಟಿ ಇದೆಲ್ಲ ಏನ್ ಹೇಳ್ತೀರಾ, DI ಎಲ್ಲ ಅಲ್ಲ ಆಗಿರೋದು. ಅಂದ್ರೆ ನಮ್ಗೆ ಟೆಕ್ನಿಕಲಿ ಎಲ್ಲೂ ಅವರು ಕಾಂಪ್ರಮೈಸ್ ಆಗಕ್ ಬಿಟ್ಟಿಲ್ಲ. ಅವ್ರು ನನಗೆ ಕೇಳೋರು, ನಿನ್ಗೆ ಇದ್ ಬೇಕಾ, ಇದು ಅಮ್ಮ ಅವಾಗ್ಲೇ ಹೇಳಿದ್ರಲ್ಲ ಹಂಗೆ, ಇದ್ ಬೇಕಾ ಅಮ್ಮ ನಂಗೆ ಇದ್ ಬೆಟರ್ ಅನ್ಸುತ್ತೆ ಅಂದ್ರೆ ತಗೋ ಅಷ್ಟೇ, ಬಟ್ ಕ್ವಾಲಿಟಿ ಚೆನ್ನಾಗಿ